Hello everyone, welcome back to my channel. ಎಲ್ಲರಿಗೂ ನಮಸ್ಕಾರ. I hope all of you are safe and sound. ಇವತ್ತು ಸ್ಪೆಷಲ್ ಏನು ಅಂದ್ರೆ ನನ್ನ ಜೊತೆ ಶಿಯಾ ಅಡಿಗೆ ಮಾಡ್ತಾ ಇದ್ದಾಳೆ. And what are we cooking, doll? Spaghetti. Yes, we're going to be making spaghetti today. Yeah, one and I. Okay, so this is a request from my elder daughter as well. They've been asking me from 4 days to make spaghetti, so I thought let me make it today as it's a Saturday and they will enjoy the spaghetti. And Yes. so let's get started. And tell them to subscribe to the channel. Subscribe to the channel. Thank you. Okay, let's get started. Okay, so we need spaghetti. I've taken here imported bronze die cut spaghetti. You get 3 types of spaghetti, but I've taken this particular one today, and I'm going to be doing that with the red chili sauce. You can either use red chili sauce or you can use Szechuan. So I'm trying both the variations, and I'm going to be adding a little of basil leaves, some oregano, ketchup, and some chili flakes. Right. Okay, so ಸ್ಪೆಗೆಟಿನ ನಾನು ಆಗಲೇ ನೀರು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಅದರೊಳಗಡೆ ಬ್ರೇಕ್ ಮಾಡಿ ಹಾಕ್ತಾಯಿದ್ದೀನಿ ಬಿಕಾಸ್ ತುಂಬ ಲಾಂಗ್ ಇದ್ದರೆ ಮಕ್ಕಳು ತಿನ್ನೋ ಕಷ್ಟ ಆಗುತ್ತೆ. ಸೊ ಐವ್ ಜಸ್ಟ್ ಶಾರ್ಟನ್ ದ ಲೆಂತ್ ಬೈ ಕಟಿಂಗ್ ಇಟ್ ಇನ್ ಟು ಹಾಫ್ ಆ್ಯಂಡ್ ಐಮ್ ಬಾಯ್ಲಿಂಗ್ ದ್ಯಾಟ್ ಫಾರ್ ಅಬೌಟ್ 15 to 16 minutes. ನನಗಿಲ್ಲಿ ಆಲ್ಮೋಸ್ಟ್ 16 minutes ಬೇಕಾಯಿತು ಇದು ಕಂಪ್ಲೀಟ್ಲಿ ಕುಕ್ ಮಾಡೋಕ್ಕೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ಆಫ್ ದ ಸ್ಪೆಗೆಟಿ ಆ್ಯಂಡ್ ಎವ್ರಿಥಿಂಗ್, ಬಟ್ ಐ ಥಿಂಕ್ ಜನರಲಿ ಅಬೌಟ್ 13 to 15 minutesಲ್ಲಿ ಇದು ಚೆನ್ನಾಗಿ ಕುಕ್ ಆಗಬೇಕು. ಸೊ ಚೆನ್ನಾಗಿ ಅದನ್ನು ತಿರುಗಿಸ್ತಾ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದನ್ನು. ಈ ನೀರೇನಿದೆ ಸ್ಟಾರ್ಚ್ ವಾಟರ್ಸ್ ದೇರ್, ಅದನ್ನು ನಾನು ಒಂದು 4-5 ಸ್ಪೂನಷ್ಟು ಯೂಸ್ ಮಾಡ್ತೀನಿ. ಸೊ ಎಲ್ಲ ನೀರು ನೀವು ಸ್ಟ್ರೈನ್ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ನೀರನ್ನ ಎತ್ತಿಟ್ಟಿರಿ. ಈ ನೀರು ಹಾಕೋದ್ರಿಂದ ಕೂಡ ನಿಮಗೆ ಸ್ಪೆಗೆಟಿ ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ನನ್ನ ಸ್ಪೆಗೆಟಿ ಈಗ ಕಂಪ್ಲೀಟಾಗಿ ಕುಕ್ ಆಗಿದೆ. ಸೊ ಐ ಆಮ್ ಗೋನ್ ಟು ಬಿ ಸ್ಟ್ರೈನಿಂಗ್ ದಿಸ್ ಔಟ್ ಇನ್ ಟು ಅ ಕೊಲ್ಯಾಂಡರ್. ಮತ್ತು ಇದೇ ಪಾತ್ರೆನ ಇಟ್ಕೊಂಡು ನಾನು ಐ ಆಮ್ ಗೋನ್ ಟು ಬಿ ಸೀಸನಿಂಗ್ ದ ಸ್ಪೆಗೆಟಿ. ನೀವು ಇವಾಗ ಬೇಕಾದ್ರೆ 1 tablespoon ಆಯಿಲ್ ಹಾಕ್ಬೋದು, ತುಂಬಾ ಸ್ಟಿಕ್ಕಿ ಇದ್ದರೆ ಸ್ಪೆಗೆಟಿ, ಬಟ್ ಇಟ್ ವಾಸ್ ಕಂಪ್ಲೀಟ್ಲಿ ಆಲ್ ರೈಟ್ ಫಾರ್ ಮೀ. ಸೊ ಒಂದು ಪಾತ್ರೆಯಲ್ಲಿ ನಾನೀಗ 3 to 4 tablespoons ಆಲಿವ್ ಆಯಿಲ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಚಿಕ್ಕದಾಗಿ ಹಚ್ಚಿರುವಂಥ ಗಾರ್ಲಿಕ್ ಪೀಸಸ್ನ ಆ್ಯಡ್ ಮಾಡಿ ಒಂದು ರೆಡ್ ಚಿಲ್ಲಿನ ಫ್ರೈ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾವು ಏನು ವಾಟರ್ ಸ್ಟೋರ್ ಮಾಡಿದ್ವಲ್ಲ ಸ್ಟಾರ್ಚ್ ವಾಟರ್, ಅದರದ್ದು ಒಂದು 4-5 tablespoon ಅಷ್ಟು ನಾವು ಇದಕ್ಕೆ ಆ್ಯಡ್ ಮಾಡೋಣ. ನಿಮಗೆ ವಿಡಿಯೋ ಸ್ವಲ್ಪ ಶೇಕಿ ಅನಿಸ್ತಾ ಇರ್ಬೋದು. ಆ್ಯಕ್ಚುಲಿ ಮೈ ಡಾಟರ್ ಶೂಟಿಂಗ್ ದಿಸ್ ಎಂಟೈರ್ ವಿಡಿಯೋ, ಸೊ ಕೈಂಡ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಡೋಂಟ್ ಜಡ್ಜ್ ಮೀ ಆನ್ ಮೈ ಸ್ಟೋವ್ ಟುಡೇ. Saturday, Sundays usually I have a lot of shopping to do outside, so ನಾನು ಇವತ್ತು ಕ್ಲೀನ್ ಮಾಡಿರಲಿಲ್ಲ ಸ್ಟೋವ್ನ, ಬಟ್ ಜನರಲಿ ದಿಸ್ ಇಸ್ ನಾಟ್ ದ ಸೀನ್ ಹೌ ಇಟ್ ಈಸ್. ಐ ಆಮ್ ಶೋರ್ ಯು ಆಲ್ ನೋ ದ್ಯಾಟ್. ಓಕೆ, ಗೆಟಿಂಗ್ ಬ್ಯಾಕ್ ಟು ದ ರೆಸಿಪಿ. ನಾನು ಇಲ್ಲಿ 2 tablespoons ರೆಡ್ ಚಿಲ್ಲಿ ಪೇಸ್ಟ್ ಆ್ಯಡ್ ಮಾಡಿದ್ದೀನಿ. ಐ ಆ್ಯಡೆಡ್ ಅಬೌಟ್ 1 tablespoon ಆಫ್ ಒರಿಗ್ಯಾನೋ ಆ್ಯಂಡ್ 1 tablespoon ಆಫ್ ಬೇಸಿಲ್. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ 1 minute. ಅದಾದಮೇಲೆ ನಾವು ಶೆಜ್ವಾನ್ ಸಾಸ್ ಆ್ಯಡ್ ಮಾಡೋಣ. This is just to give the extra spiciness to the spaghetti because it's very very bland. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಸ್ಪೆಗೆಟಿ ನೀವು ಬಾಯ್ಲ್ ಮಾಡಬೇಕಾದ್ರೆ 2 tablespoon ಆಯಿಲ್ ಹಾಕ್ಬಿಟ್ಟು ಅದೇ ನೀರಿಗೆ ಒಂದು 2 to 3 tablespoons ಉಪ್ಪು ಹಾಕ್ಬಿಟ್ಟು ಬಾಯ್ಲ್ ಮಾಡಿ. ಇಟ್ ಕ್ಯಾಚಸ್ ದ ಸಾಲ್ಟ್ ವೆರಿ ನೈಸ್ಲಿ ದಟ್ ವೇ. ಸೊ ಅದಕ್ಕೆ ನಾನು ಇಲ್ಲಿ ಸಾಲ್ಟ್ ಆ್ಯಡ್ ಮಾಡ್ತಾ ಇಲ್ಲ. ಸೊ ನಾನು ಶೆಜ್ವಾನ್ ಸಾಸ್ ಆ್ಯಡ್ ಮಾಡಿದ್ಮೇಲೆ ಐ ಆ್ಯಡೆಡ್ 2 to 3 tablespoons ಆಫ್ ಟೊಮ್ಯಾಟೊ ಕೆಚಪ್ ಜಸ್ಟ್ ಟು ಬ್ಯಾಲೆನ್ಸ್ ಆಲ್ ದ ಫ್ಲೇವರ್ಸ್. ಆ್ಯಂಡ್ ಇವಾಗ ನಾವು ಕುಕ್ ಮಾಡಿರೋವಂಥ ಸ್ಪೆಗೆಟಿನ ಆ್ಯಡ್ ಮಾಡಿ ಟರ್ನ್ ಮಾಡ್ತಾ ಟ್ವಿಸ್ಟ್ ಮಾಡ್ತಾ ಚೆನ್ನಾಗಿ ಈಚ್ ಸ್ಟ್ರ್ಯಾಂಡ್ಗೆ ಕೋಟ್ ಮಾಡ್ತಾ ಹೋಗೋಣ. ಇದು ಸೂಪರ್ ಸಿಂಪಲ್ ರೆಸಿಪಿ ಆ್ಯಂಡ್ ತುಂಬಾ ಬೇಗ ಆಗುತ್ತೆ ವಿತ್ ಲೆಸ್ ಇಂಗ್ರೀಡಿಯೆಂಟ್ಸ್ as well. ಸೊ ಪ್ಲೀಸ್ ಡೂ ಗಿವ್ ಇಟ್ ಎ ಟ್ರೈ. ಆ್ಯಂಡ್ ಮಾತಾಡ್ತಾನೆ ನಮ್ಮ ರೆಸಿಪಿ ಆಗೋಯಿತು. ಆ್ಯಂಡ್ ಐ ಆಮ್ ಸರ್ವಿಂಗ್ ದಿಸ್ ಸ್ಪೆಗೆಟಿ ವಿತ್ ಗಾರ್ಲಿಕ್ ಬ್ರೆಡ್, ಮೈ ಚಿಲ್ಡ್ರನ್ಸ್ ಫೇವ್ರೆಟ್. ಇದರ ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ರೆಸಿಪಿ ರೆಡಿ ಆಯಿತು. ಸೊ ಇದನ್ನು ನಾವು ಸರ್ವ್ ಮಾಡೋಣ. ಸೊ ದಿಸ್ ಇಸ್ ಮೈ ಎಲ್ಡರ್ ಡಾಟರ್ಸ್ ಫೇವ್ರೆಟ್ ಪ್ಲೇಟ್ ಆ್ಯಂಡ್ ಐ ಯೂಶಲಿ ಸರ್ವ್ ಅ ಫುಡ್ ಇನ್ ದಿಸ್ ಪರ್ಟಿಕ್ಯುಲರ್ ಪ್ಲೇಟ್. It is not only about cooking, I feel. It's about how you present the dish that you made also, is equally important to me. So that's why every time I add a touch, personal touch and decorate things and serve it. ಇದು ನನ್ನ ಚಿಕ್ಕ ಮಗಳದ್ದು ಪ್ಲೇಟು.
I always make sure I serve both my children at the same time so that they both eat together. That also really matters. How's it, doll? Yo, it's falling, it's falling. Enjoy. So with this I come to the end of the vlog. Thank you everyone for watching and see you again in my next vlog. Take care.